ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ರು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನನ್ನ ಹೆಸರು ಅರುಣ್ ಕುಮಾರ್ ಹಿರೇಮಠ್ ಅಂತ, ನಿಮ್ಮ ಕೆಮಿಸ್ಟ್ರಿ ಮೆಂಟರ್. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, KCET 2026 ಅಲ್ಲಿ ಕೆಮಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ ಯಾವ ತರ 45 ಸ್ಕೋರ್ ಮಾಡೋದಂತ. ಸೊ ಏನಪ್ಪಾ ಅಂತಂದ್ರೆ, ಟಾರ್ಗೆಟ್ 45 ಮಾರ್ಕ್ಸ್ ಇನ್ನ KCET 2026 ಅಲ್ಲಿ. ಸೊ ಕೆಮಿಸ್ಟ್ರಿಲಿ ಯಾವ ತರ 45+ ಸ್ಕೋರ್ ಮಾಡಬೇಕು ಅಂತ, ಸೊ ಯಾವ್ಯಾವ ಸ್ಟೆಪ್ನ ಫಾಲೋ ಮಾಡಬೇಕು, ಯಾವ್ಯಾವ ಕಾನ್ಸೆಪ್ಟ್ನ ಓದಬೇಕು ಅಂತಂದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಕೊನೆವರೆಗೂ ಈ ವಿಡಿಯೋ ನೋಡ್ಬಿಟ್ಟು ಇದ್ರದ್ದು ಲಾಭ ತಗೋಬೇಕು ನೀವೆಲ್ಲರೂ. ಸೊ ಒನ್ ಬೈ ಒನ್ ನೋಡೋದಾದ್ರೆ, ಎಸ್. ಸೊ ಫಸ್ಟ್ ಒನ್ಗೆ ಯಾವ್ದಪ್ಪ ಅಂದ್ರೆ ಫಿಸಿಕಲ್ ಕೆಮಿಸ್ಟ್ರಿ. ಸೊ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಸೊ ಯಾವ್ದೆಲ್ಲ ಚಾಪ್ಟರ್ಸ್ ನಾವು ನೋಡ್ಕೋಬೇಕು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅಂತಂದ್ರೆ, ಎಸ್. ಸೊ ಫಿಸಿಕಲ್ ಕೆಮಿಸ್ಟ್ರಿಲಿ ಆಲ್ಮೋಸ್ಟ್ ಎಲ್ಲ ನ್ಯೂಮೆರಿಕಲ್ಸ್ ಇರುತ್ತಾ, ಎಸ್. ಸೊ ಫಿಸಿಕಲ್ ಕೆಮಿಸ್ಟ್ರಿಲಿ ನೋಡೋದಾದ್ರೆ ಹೈ ವೇಟೇಜ್ ಯಾವ್ದಾವ್ದಕ್ಕೆ ಇದಪ್ಪ ಅಂತಂದ್ರೆ, ಒಂದನೇದು ಮೋಲ್ ಕಾನ್ಸೆಪ್ಟ್, ಅದರಲ್ಲೂ ಸ್ಟಾಕ್ಯೋಮೆಟ್ರಿ, ಹೌದಾ, ಅಂದ್ರೆ ಲಿಮಿಟಿಂಗ್ ರಿಯೇಜೆಂಟ್ ರಿಲೇಟೆಡ್ ಕ್ವಶನ್ಸ್ ಆಗಿರ್ಬೋದು, ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಎಸ್. ಸೊ ನೆಕ್ಸ್ಟ್ ಥರ್ಮೋಡೈನಮಿಕ್ಸ್, ಇವೆಲ್ಲ 11th ಸ್ಟ್ಯಾಂಡರ್ಡ್ ರಿಲೇಟೆಡ್ ಚಾಪ್ಟರ್ ಇರೋದು. ನೆಕ್ಸ್ಟ್ ಇಕ್ವಿಲಿಬ್ರಿಯಂ ಚಾಪ್ಟರ್ ಆಗಿರ್ಬೋದು. ಸೊ ಇವು 11th ಸ್ಟ್ಯಾಂಡರ್ಡ್ ಇದೆ, ಅಂದ್ರೆ ಮೋಲ್ ಕಾನ್ಸೆಪ್ಟ್, ಥರ್ಮೋಡೈನಮಿಕ್ಸ್ ಮತ್ತೆ ಕೆಮಿಕಲ್ ಇಕ್ವಿಲಿಬ್ರಿಯಮ್. ಸೊ ಕೆಮಿಕಲ್ ಇಕ್ವಿಲಿಬ್ರಿಯಮ್ ಲೈಕ್ ಅಯಾನಿಕ್ ಮತ್ತೆ ಕೆಮಿಕಲ್ ಒಂದೇ ಇಕ್ವಿಲಿಬ್ರಿಯಮ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಸೊಲ್ಯೂಷನ್ ಚಾಪ್ಟರ್ ಸೆಕೆಂಡ್ PUC ಅಲ್ಲಿ, ಎಸ್. ಸೊ ನೆಕ್ಸ್ಟ್ ಯಾವಾಗಲೂ ವೇಟೇಜ್ ಸ್ವಲ್ಪ ಜಾಸ್ತಿ ಯಾವ್ದು ಇರುತ್ತಪ್ಪ ಅಂದ್ರೆ ಸೆಕೆಂಡ್ PUC ಚಾಪ್ಟರ್ ಜಾಸ್ತಿ ಇರುತ್ತಾ. ಸೊ ಬೆಟರ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ಸೆಕೆಂಡ್ PUC, ಅರ್ಥ ಆಯ್ತಾ. ಬಟ್ ನಾನು ಇದು ಮೋಲ್ ಕಾನ್ಸೆಪ್ಟ್ನೆಲ್ಲ ಏನಕ್ಕೆ ಮೊದಲು ಬರ್ತಿದ್ದೀನಪ್ಪ ಅಂತಂದ್ರೆ, ನಿಮಗೆ ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, ನ್ಯೂಮೆರಿಕಲ್ ಸಾಲ್ವ್ ಮಾಡ್ಬೇಕಪ್ಪ ಅಂದ್ರೆ ನಿಮಗೆ ಮೋಲ್ ಬಗ್ಗೆ ನಾಲೆಜ್ ಇರಬೇಕು. ಯಾವ್ದ್ರ ಬಗ್ಗೆ? ಮೋಲ್ಸ್ ಬಗ್ಗೆ, ಅರ್ಥ ಆಯ್ತು. ಅದಕ್ಕೆ ನಾನು ಏನ್ ಮಾಡಿದ್ದೀನಪ್ಪ ಅಂತಂದ್ರೆ ಮೋಲ್ ಕಾನ್ಸೆಪ್ಟ್ ನ ಮೊದಲಿಗೆ ಪ್ಲೇಸ್ ಮಾಡಿದ್ದೀನಿ, ಎಸ್. ಸೊ ಸೊಲ್ಯೂಷನ್ ಚಾಪ್ಟರ್ ಆದ್ಮೇಲೆ ಸೊ ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಇದೆ ಫಿಸಿಕಲ್ ಕೆಮಿಸ್ಟ್ರಿಲಿ, ನೆಕ್ಸ್ಟ್ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ. ಸೊ ನೀವು ಫಿಸಿಕಲ್ ಕೆಮಿಸ್ಟ್ರಿಲಿ ಎಷ್ಟು ಚಾಪ್ಟರ್ ನೀವು ಕವರ್ ಮಾಡಿದ್ರೆ, ಸೊ ಇದರಲ್ಲಿ ನಿಮಗೆ ಜಾಸ್ತಿ ಟೈಮ್ ಕಿಲ್ ಆಗ್ತಿತ್ತು ಅಂದ್ರೆ ಯು ಕ್ಯಾನ್ ಸ್ಕಿಪ್ ಕೆಮಿಕಲ್ ಇಕ್ವಿಲಿಬ್ರಿಯಂ ಅಥವಾ ಲೈಕ್ ಥರ್ಮೋಡೈನಮಿಕ್ಸ್. ಬಟ್ ಈ ಮೂರು ಚಾಪ್ಟರ್ ಅದಲ್ಲ, ಈ ಮೂರು ಚಾಪ್ಟರ್ ಮತ್ತೆ ಇದೊಂದು ಚಾಪ್ಟರ್, ಸೊ ಕಂಪಲ್ಸರಿ ಚೆನ್ನಾಗಿ ಓದ್ಕೋಬೇಕು ಥರೋಲಿ, ಎಸ್. ಸೊ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಈ ಚಾಪ್ಟರ್ನ ಕವರ್ ಮಾಡಿದ್ವಿ ಅಂದ್ರೆ ನೆಕ್ಸ್ಟ್ ಆರ್ಗ್ಯಾನಿಕ್ ಮತ್ತೆ ಇನ್ಆರ್ಗ್ಯಾನಿಕಲ್ ಯಾವ ಚಾಪ್ಟರ್ ನಾವು ಕವರ್ ಮಾಡಬೇಕು ಅಂತಂದ್ರೆ, ಎಸ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್ ನೋಡಿ, ಆರ್ಗ್ಯಾನಿಕಲಿ ಯಾವ್ಯಾವ ಚಾಪ್ಟರ್ ನಾವು ಕವರ್ ಮಾಡಬೇಕು ಅಂತಂದ್ರೆ, ಸೊ ಅಗೇನ್ ಯಾವುದೇ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ಬೇಸಿಕ್ ಇಂಪಾರ್ಟೆಂಟು. ಹಂಗಾದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬೇಸಿಕ್ಸ್ ಯಾವ್ದು ಇದಾವಪ್ಪ ಅಂತಂದ್ರೆ, ಒಂದೇದು GOC ಜನರಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಎಸ್. ಸೊ ಇದನ್ನು ಓದಿದ್ರಿಯಪ್ಪ ಅಂತಂದ್ರೆ ಆಲ್ಮೋಸ್ಟ್ 50% ನಿಮಗೆ ಕೆಮಿಸ್ಟ್ರಿ ಬಂದಂತೆ ಅರ್ಥ, ಎಸ್. ಸೊ GOC ಆಯ್ತು. ಹೈಡ್ರೋಕಾರ್ಬನ್ ಇಂದಾನು ತುಂಬಾ ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಯೂಶುವಲಿ. ಸೊ KCET ಕ್ವಶನ್ಸ್ ಯಾವ ತರ ಬರುತ್ತಪ್ಪ ಅಂತಂದ್ರೆ, ಒಂದ್ ರಿಯಾಕ್ಷನ್ ಹೈಡ್ರೋಕಾರ್ಬನ್ ಇರುತ್ತೆ, ಏನ ಫೈಂಡ್ ಔಟ್ ಮಾಡಕ್ಕೆ, ಬಿ ಹ್ಯಾಲೋಲ್ಕಿನ್ ಹ್ಯಾಲೋರಿನ್ ಅಂತ ಬರುತ್ತೆ, ಅರ್ಥ ಆಯ್ತು. ಅದಕ್ಕೆ ಈ ಎರಡು ಚಾಪ್ಟರ್ ಬೇಸಿಕ್ ಇರ್ತಾವ, ಇವೆರಡನ್ನು ಚೆನ್ನಾಗಿ ಓದ್ರಿ. ಇವೆರಡನ್ನು ಚೆನ್ನಾಗಿ ಓದಿದ್ರಪ್ಪ ಅಂದ್ರೆ ಈ ಚಾಪ್ಟರ್ ಆಲ್ಮೋಸ್ಟ್ ನಿಮ್ಗೆಲ್ಲ ಏನಾಗ್ತೈತಿ, ಈಸಿ ಆಗ್ತೈತಿ, ಎಸ್. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಸೆಕೆಂಡ್ PU ಚಾಪ್ಟರ್ ಹ್ಯಾಲೋಲ್ಕಿನ್ ಹ್ಯಾಲೋರಿನ್, ನೆಕ್ಸ್ಟ್ ಆಲ್ಕೋಹಾಲ್ ಫಿನಾಲ್ ಈಥರ್, ನೆಕ್ಸ್ಟ್ ಆಲ್ಡಿಹೈಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಇದು ಸೇರಿನೇ ಒಂದು ಚಾಪ್ಟರ್ ಇರೋದು, ಅರ್ಥ ಆಯ್ತಾ. ನೆಕ್ಸ್ಟ್ ಅಮೈನ್ಸ್. ಸೊ ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಕಾನ್ಸೆಪ್ಟ್ ಇನ್ ಸೆಕೆಂಡ್ PUC. ಸೆಕೆಂಡ್ PUC ಅಲ್ಲಿ ಇಷ್ಟು ಸೆಕೆಂಡ್ PU ಆಗಿರ್ಬೋದು, ಫಸ್ಟ್ PUC ಆಗಿರ್ಬೋದು. ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ನಲ್ಲ, ಇವು ಸೆಕೆಂಡ್ PUC ಇದಾವ, ಇವು ಮೇಲ್ಗಡೆ ಫಸ್ಟ್ PUC ಇದಾವ. ಬಟ್ ಆರ್ಗ್ಯಾನಿಕಲಿ ಇಷ್ಟು ಓದಿದ್ರಿ ಅಂದ್ರೆ ಸೊ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ನೀವು ಟಚ್ ಮಾಡ್ಬೋದು. ಸರ್ ಇದರಲ್ಲಿ ಯಾವ್ದಾದ್ರು ಒಂದು ಸ್ಕಿಪ್ ಮಾಡಿದ್ವಿ ಅಂದ್ರೆ ಏನಾಗುತ್ತೆ ಅಂತ ಲೆಟ್ ಸಪೋಸ್ ನೀವು ಕೇಳಿದ್ರಪ್ಪ ಅಂತಂದ್ರೆ, ಸಿ ಏನ ಫೈಂಡ್ ಔಟ್ ಮಾಡಕ್ ಕೇಳಿರ್ತಾರೆ, ಎ ಹೈಡ್ರೋಕಾರ್ಬನ್ ಚಾಪ್ಟರ್ ಇಂದ ಬಂದಿರ್ತೈತಿ. ಸೊ ನೆಕ್ಸ್ಟ್ ಬಿ ಆಲ್ಕೋಹಾಲ್ ಫಿನಾಲ್ ಇಂದ ಬಂದಿರ್ತೈತಿ. ಮುಂದೆ ಲೈಕ್ ಅಥವಾ ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ ಬಂದಿರ್ತದೆ ಅನ್ಕೋರಿ. ಲೆಟ್ಸ್ ಒಂದು ಎಕ್ಸ್ ಕಂಪೌಂಡ್ ಕೊಟ್ಟಿರ್ತಾರ, ಅದನ್ನ ರಿಯಾಕ್ಷನ್ ಮಾಡ್ತೀರಿ, ಎ ಬರ್ತೈತಿ. ನೆಕ್ಸ್ಟ್ ಅದು ಇನ್ನೊಂದ್ ಸ್ವಲ್ಪ ರಿಯಾಕ್ಷನ್ ಮಾಡೋದಕ್ಕೆ ಕಾರ್ಬಾಕ್ಸಿಲಿಕ್ ಆಸಿಡ್ ಬರ್ತೈತಿ, ಎಸ್. ಸೊ ಇನ್ನೊಂದ್ಸಲ ರಿಯಾಕ್ಷನ್ ಮಾಡೋದಕ್ಕೆ ಅಮೈನ್ ಒಳಗೆ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ, ಗ್ಯಾಬ್ರಿಯಲ್ ಥಾಲಮೈಡ್ ಸಿಂಥಸಿಸ್, ಇವೆಲ್ಲ ಎಲ್ಲಿ ಬರ್ತೈತಿ, ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದಾನೆ ಬರ್ತೈತಿ. ಸೊ ಈ ತರ ಯೂಶುವಲಿ ಏನಿರ್ತಪ್ಪ ಅಂದ್ರೆ ಇಂಟರ್ ರಿಲೇಟೆಡ್ ಕ್ವಶನ್ಸ್ ಬರ್ತಿರ್ತವೆ ಆರ್ಗ್ಯಾನಿಕಲಿ. ಬೆಟರ್ ಸೊ ನೀವು ಇವೆರಡನ್ನು ಸ್ಟಡಿ ಮಾಡಿ, ಇವೆರಡರಲ್ಲೂ ಲೈಕ್ ಯು ಕ್ಯಾನ್ ಸ್ಕಿಪ್ ಎನಿ ಒನ್ ಚಾಪ್ಟರ್, ಬಟ್ ರಿಮೈನಿಂಗ್ ಈ ಮೂರು ಚಾಪ್ಟರ್ಸ್ ಅದಾವಲ್ಲ, ಆಲ್ಮೋಸ್ಟ್ ನೀವೇನು ಓದ್ಬೇಕಂದ್ರೆ ಥರೋಲಿ ಓದಬೇಕು. ಇಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್? ಸೊ ನೆಕ್ಸ್ಟ್ ಇನ್ಆರ್ಗ್ಯಾನಿಕಲ್ ನೋಡ್ತಿದ್ರೆ ಅಗೇನ್ ವಿಲ್ ಸ್ಟಾರ್ಟ್ ವಿತ್ ದ ಬೇಸಿಕ್ಸ್. ಬೇಸಿಕ್ಸ್ ತುಂಬಾ ಇಂಪಾರ್ಟೆಂಟ್ ಅದಾವ. ಇನ್ಆರ್ಗ್ಯಾನಿಕಲ್ ಯಾವ ಚಾಪ್ಟರ್ನ ನಾವು ಬೇಸಿಕ್ ಅಂತ ತಗೊಂಡ್ವಿ ಅಂದ್ರೆ, ಸೊ ಇನ್ಆರ್ಗ್ಯಾನಿಕ್ ನೀವು ಸ್ಟಡಿ ಮಾಡಬೇಕು ಅಂತಂದ್ರೆ ನಿಮಗೆ ಪಿರಿಯಾಡಿಕ್ ಟೇಬಲ್ದು ನಾಲೆಜ್ ಇರಬೇಕು. ಏನಿರಬೇಕು? ಪಿರಿಯಾಡಿಕ್ ಟೇಬಲ್. ಸೊ ಅದಕ್ಕೆ ನಾನು ಪಿರಿಯಾಡಿಕ್ ಟೇಬಲ್ ಚಾಪ್ಟರ್ನ ಫಸ್ಟ್ಗೆ ಪ್ಲೇಸ್ ಮಾಡಿದ್ದೀನಿ, ಎಸ್. ಸೊ ಪಿರಿಯಾಡಿಕ್ ಟೇಬಲ್ ಆದ್ಮೇಲೆ ಜಾಸ್ತಿ ಕ್ವಶನ್ಸ್ ನಾವು ಎಲ್ಲಿಂದ ಎಕ್ಸ್ಪೆಕ್ಟ್ ಮಾಡಬಹುದಪ್ಪ ಅಂತಂದ್ರೆ, ಫಸ್ಟ್ PUC ಅಲ್ಲಿ ಕೆಮಿಕಲ್ ಬಾಂಡಿಂಗ್ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್, ಇದ್ರಲ್ಲಿ ನಾವು ಏನ್ ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ
ಎಸ್ ಹೈಬ್ರಿಡೈಸೇಷನ್ ಮತ್ತು ಸ್ಟ್ರಕ್ಚರ್ಸ್ ರಿಲೇಟೆಡ್ ಕ್ವಶನ್ಸ್ ಬರ್ತಾವ. ಆಮೇಲೆ ನಂಬರ್ ಆಫ್ ಲೋನ್ ಪರ್ ಎಲೆಕ್ಟ್ರಾನ್ಸ್ ಬಗ್ಗೆ ಕ್ವಶನ್ಸ್ ಬರ್ತಾವ ಆಬ್ವಿಯಸ್ಲಿ. ಸೊ ಇದರಲ್ಲಿ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡಿರಪ್ಪ ಅಂದ್ರೆ ಹೈಬ್ರಿಡೈಸೇಷನ್ ಮತ್ತು VSAP ಇರ್ತೀರಿ. ಅರ್ಥಾತ್ ಜಾಸ್ತಿ ಅದರಿಂದ ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ D&F ಬ್ಲಾಕು ಮತ್ತೆ ಕೋಆರ್ಡಿನೇಷನ್, ಇದೆರಡು ಏನದಪ್ಪ ಅಂದ್ರೆ ಸೆಕೆಂಡ್ PUC ಚಾಪ್ಟರ್ ಅದಾವ. ಸೊ ನೀವು ಈ ಚಾಪ್ಟರ್ನಾಗ ಥರೋಲಿ ಓದಿ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೆ ಅದಲ್ಲಿ ಇನ್ ಆರ್ಗ್ಯಾನಿಕ್ ಅಲ್ಲಿ ಬರೋ ಕ್ವಶನ್ಸ್ ನೀವು ಆಲ್ಮೋಸ್ಟ್ 95 to 99% ಏನ್ ಮಾಡ್ಬೋದಪ್ಪ ಅಂತಂದ್ರೆ ಸಾಲ್ವ್ ಮಾಡ್ಬೋದು. ಸರ್ ನಿಮ್ಗೆ ಇನ್ನೂ ಓದಕ್ಕೆ ಏನಾದರೂ ಮೋಟಿವೇಶನ್ ಬೇಕಪ್ಪ ಅಂತಂದ್ರೆ ಸೊ ಫೈನಲ್ ಟಿಪ್ಸ್ ನಾನು ಏನು ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಸೊ ರಿವೈಸ್ NCERT ಇಸ್ ದ ಅಲ್ಟಿಮೇಟ್ ಬುಕ್ ಐತಿ. ಸೊ ರಿವೈಸ್ NCERT ಮಲ್ಟಿಪಲ್ ಟೈಮ್ಸ್, ಎಷ್ಟು ಸಾಧ್ಯ ಆಗ್ತೈತೋ ಅಷ್ಟು ಸಲ ಏನ್ ಮಾಡಪ್ಪ ಅಂದ್ರೆ NCERT ಓದ್ರಿ. ಸೊ ಫಿಸಿಕಲ್ ಕೆಮಿಸ್ಟ್ರಿನ ಯಾವ ತರ ಕ್ರ್ಯಾಕ್ ಮಾಡಬೇಕು KCET ಅಂದ್ರೆ ಲೈಕ್ ಫೋಕಸ್ ಆನ್ ದ ಫಾರ್ಮುಲಾಸ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾವ ತರ ಡೀಲ್ ಮಾಡ್ಬೇಕಂದ್ರೆ ಫೋಕಸ್ ಆನ್ ದ ರಿಯಾಕ್ಷನ್ಸ್. ಎಸ್ ನೆಕ್ಸ್ಟ್, ಸೊ ನಿಮ್ಮ ನಾಲೆಜ್ನ ಚೆಕ್ ಮಾಡ್ಕೋಬೇಕಾಗಿತ್ತಂದ್ರೆ ಯು ಜಸ್ಟ್ ಪ್ರಾಕ್ಟೀಸ್ PYQ ಥರೋಲಿ. ಯಾಕಪ್ಪ ಅಂದ್ರೆ PYQ ಅಂದ್ರೆ ನಿಮ್ಗೆ ನಾಲೆಜ್ ಬರ್ತೈತಿ ಯಾವ ಚಾಪ್ಟರ್ ಇಂದ ಯಾವ ತರ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಲೆಟ್ ಸಪೋಸ್ ಮೋಲ್ ಕಾನ್ಸೆಪ್ಟ್ ಇಂದ ಯಾವ ತರ ಕ್ವಶನ್ಸ್ ಬರ್ತಾ ಇದಾವೆ, ಸೊ ನಾವು ಯಾವ ತರ ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬರೀ ನಿಮ್ಗೆ PYQ ಸಾಕಾಗ್ಲಿಲ್ಲಪ್ಪ ಅಂದ್ರೆ ಗರುಡ ಟೆಸ್ಟ್ ಸೀರೀಸ್ ಐತಿ. ಆಮೇಲೆ ನಾವು ಯೂಟ್ಯೂಬ್ ಅಲ್ಲಿ ಕೂಡ ಸೊ ನಾವು ಮಾಡೆಲ್ ಪೇಪರ್ನ ಡಿಸ್ಕಸ್ ಮಾಡಿದ್ವಿ, ಅದನ್ನು ಕೂಡ ನೀವು ನೋಡಬಹುದು. ಎಸ್, ಸೊ ನೆಕ್ಸ್ಟ್ ಮೆಂಟೇನ್ ಮತ್ತೆ ಸ್ಪೀಡ್ ಅಕ್ಯುರಸಿ. ಸೊ ಇದು ಬರೀ 60 ನಿಮಿಷದ ಗೇಮ್ ಆಗಿರೋದ್ರಿಂದ ಎಸ್ ಇಟ್ಸ್ ಅ 60 minutes ಗೇಮ್. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಸ್ಪೀಡ್ ಕೂಡ ಮ್ಯಾಟರ್ ಆಗುತ್ತಾ, ಬರೀ ಸ್ಪೀಡ್ ಆಗಿ ತಪ್ಪು ಮಾಡಿದಾಗಲ್ಲ, ಸ್ಪೀಡ್ ಜೊತೆ ಅಕ್ಯುರಸಿ ಕೂಡ ಮ್ಯಾಟರ್ ಆಗುತ್ತಾ ನಿಮ್ಮ ರ್ಯಾಂಕ್ ಚೆನ್ನಾಗಿ ಬರಬೇಕು ಅಂದ್ರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಹೌ ಟು ಸ್ಕೋರ್ 45 marks ಇನ್ KCET 2026, ದ್ಯಾಟ್ ಟು ಇನ್ ಕೆಮಿಸ್ಟ್ರಿ ಸಬ್ಜೆಕ್ಟ್. ಸೊ ನಾನು ಆಲ್ರೆಡಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ಯಾವುದೇ ಯಾವುದಂತ ಡಿಸ್ಕಸ್ ಮಾಡಿದೆ. ಫಿಸಿಕಲ್ ಕೆಮಿಸ್ಟ್ರಿಲಿ ಯಾವುದು ಇಂಪಾರ್ಟೆಂಟ್ ಇದೆ, ಇನ್ ಆರ್ಗ್ಯಾನಿಕಲಿ ಯಾವುದು ಇಂಪಾರ್ಟೆಂಟ್ ಇದೆ, ಆರ್ಗ್ಯಾನಿಕಲಿ ಯಾವುದು ಇಂಪಾರ್ಟೆಂಟ್ ಇದೆ. ಸೊ ಅದೇ ಥರ ನೀವು ಓದ್ಕೋಬೇಕು. ಸರ್ ನಮಗೆ ಇವೆಲ್ಲ ಕಾನ್ಸೆಪ್ಟ್ ಎಲ್ಲಿ ಸಿಗುತ್ತಾ, ನಮಗೆ ಇವೆಲ್ಲ ನೋಟ್ಸ್ ಎಲ್ಲಿ ಸಿಗುತ್ತಾ, ಕ್ಲಾಸಸ್ ಎಲ್ಲಿ ಸಿಗುತ್ತಾ ಅಂತಂದರೆ PWKCET ಅಲ್ಲಿ ಎಲ್ಲ ಚಾಪ್ಟರ್ನ ಡಿಸ್ಕಸ್ ಮಾಡಿದ್ದೀವಿ, ಥಿಯರಿ ಪ್ಲಸ್ PYQ. ನೀವು ಅಲ್ಲಿ ನೋಡ್ಕೋಬಹುದು, ನೋಡಿ ನಿಮ್ಮ ಪ್ರಿಪ್ರೇಷನ್ ಇನ್ನೂ ಈಸಿಯಾಗಿ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ KCET 2026.